ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೊಬೈಲ್ ಅಂಗಡಿಯ ಮಾಲೀಕನ ಮೇಲೆ ಮಾರಣಾಂತಿಕ ಹಲ್ಲೆ ಆಗಿತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೊಡ್ಡ ಪ್ರತಿಭಟನೆಯೇ ನಡೆದು ಹೋಯಿತು ಚಿಕ್ಕಪೇಟೆಯಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವರನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಲ್ಲಿ ಆರೋಪಿಗಳು ಬಾಯ್ಬಿಟ್ಟಂತಹ ಸತ್ಯ ಏನು, ಯಾವ ಕಾರಣಕ್ಕಾಗಿ ಈ ಗಲಾಟೆ ಆಗಿತ್ತು, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮೊಬೈಲ್ ಅಂಗಡಿಯಲ್ಲಿ ಯುವಕನ ಮೇಲೆ ಹಲ್ಲೆ ಕೇಸ್, 5 ಬಂಧನದ ಬಳಿಕವೂ ಪುಂಡರ ಉದ್ದಟತನ. ಚಿಕ್ಕಪೇಟೆ ಮೊಬೈಲ್ ಅಂಗಡಿಯಲ್ಲಿ ಯುವಕನ ಮೇಲೆ ಹಲ್ಲೆ ಪ್ರಕರಣ. ಒಟ್ಟು 5 ಆರೋಪಿಗಳನ್ನ ಹಲಸೂರು ಗೇಟ್ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಸುಲೇಮಾನ್, ರೋಹಿತ್, ತರುಣ್, ಶಹನವಾಜ್ ಸೇರಿದಂತೆ 5ರನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಮುಖೇಶ್ ಹಾಗೂ ಆರೋಪಿಗಳ ನಡುವೆ ಗಲಾಟೆ ಆಗಿದ್ದು ಇದೇ ಮೊದಲಲ್ಲ. ಈ ಹಿಂದೆಯೂ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಆಗ್ತಿತ್ತಂತೆ. ಮೊಬೈಲ್ ಚಾರ್ಜರ್, ಕೇಬಲ್ ವಿಚಾರಕ್ಕೆ, ಹೀಗೆ ಸಣ್ಣ ಪುಟ್ಟ ವಿಚಾರಕ್ಕೆ 2 ಗುಂಪುಗಳ ನಡುವೆ ಈ ಹಿಂದೆ ಕೂಡ ಜಗಳ ಆಗಿದೆ. ಅದೇ ರೀತಿ ಮೊನ್ನೆ ಕೂಡ ಆರಂಭದಲ್ಲಿ ಮ್ಯೂಸಿಕ್ ಹಾಕೊಂಡಿದ್ದ ವಿಚಾರವಾಗಿ ಗಲಾಟೆ ಆಗಿದ್ದು, ಅಂಗಡಿಗೆ ಬಂದು ಚಾರ್ಜರ್ ಹಾಗೂ ಪವರ್ ಬ್ಯಾಂಕ್ ವಿಚಾರಕ್ಕೆ ಗಲಾಟೆ ತೆಗೆದಿದ್ದಾರೆ. ಆ ಸಂದರ್ಭದಲ್ಲಿ ಮ್ಯೂಸಿಕ್ ಆಫ್ ಮಾಡಲಿಕ್ಕೆ ನಿರಾಕರಿಸಿದ್ದಕ್ಕೆ ಹಲ್ಲೆ ಮಾಡಿದ್ದಾಗಿ ತನಿಖಾಧಿಕಾರಿಯ ಮುಂದೆ ಆರೋಪಿಗಳು ಹೇಳಿಕೆ ಕೊಟ್ಟಿದ್ದಾರೆ. ದೇವಿನಗರದಲ್ಲಿ ಮೊನ್ನೆ ದಿವಸ ರಾತ್ರಿ ಧಾರ್ಮಿಕ ಇದರ ಭಕ್ತಿಗೀತೆಯನ್ನು ಹಾಕಿರ್ತಕ್ಕಂಥದ್ದು ಸಂಬಂಧ ಗಲಾಟೆ ಆಗಿದೆ, ಆಲ್ಟರ್ಕೇಷನ್ ಆಗಿದೆ. ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಕರಣ ದಾಖಲಾಗಿದ್ದು ತಿಂಗಾಡ್ಸೋನ್ ಕೇಸನ್ನೇ ನಾವು ಮಾಡಿದ್ದೇವೆ ಮತ್ತು ಸಂಬಂಧಪಟ್ಟ ಎಲ್ಲ 5 ಜನ ಆರೋಪಿಗಳನ್ನು ನಾವು ಈಗಾಗಲೇ ಬಂಧಿಸಿದ್ದೇವೆ. ಇನ್ನು ಆರೋಪಿಗಳು ಜೈಲಿಗೆ ಹೋದ್ರು, ಆರೋಪಿಗಳ ಸಹೋದರರ ಪೊಗರು ಮಾತ್ರ ಕಡಿಮೆಯಾಗಿಲ್ಲ. ಪ್ರಮುಖ ಆರೋಪಿಯ ಸಹೋದರ ತನ್ನ ಇನ್ಸ್ಟಾಗ್ರಾಂನಲ್ಲಿ ಉದ್ದಟತನದ ಸ್ಟೇಟಸ್ ಅನ್ನ ಹಾಕೊಂಡು ದರ್ಪ ಮೆರೆದಿದ್ದಾನೆ. ಇವತ್ತು ಜೈಲಿಗೆ ಹೋಗ್ತೀವಿ, ನಾಳೆ ಬೇಲ್ ಮೇಲೆ ಬರ್ತೀವಿ, ನಾಡಿದ್ದು ನಮ್ಮ ಆಟವನ್ನ ನಾವು ಮುಂದುವರಿಸ್ತೇವೆ ಅಂತ ಹೇಳಿ ಸ್ಮೈಲ್ ಸಿಂಬಲ್ ಅನ್ನ ಹಾಕಿದ್ದಾನೆ. ಪೊಲೀಸ್ ಕೇಸ್ ಎಲ್ಲ ಜುಜ್ಬಿ ನಮಗೆ ಅನ್ನುವಂತಹ ಸಂದೇಶ ಸಾರುವ ನಿಟ್ಟಿನಲ್ಲಿ ಆರೋಪಿ ಸಹೋದರನೊಬ್ಬ ತನ್ನ ಇನ್ಸ್ಟಾಗ್ರಾಂ ಸ್ಟೇಟಸ್ ನಲ್ಲಿ ಹಾಕೊಂಡಿದ್ದಾನೆ. ಸದ್ಯ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.